ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯು ನಗರದ ಪತ್ರಿಕಾ ಭವನದಲ್ಲಿ ನಡೆಯಿತು. ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪತ್ರಿಕೆಗಳು ಜನರ ಧ್ವನಿಯಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಕಾರ್ಯನಿರ್ವಹಿಸುತ್ತಾ ಬಂದಿವೆ. ಅಂಬೇಡ್ಕರ್, ಗಾಂಧೀಜಿ ಕೂಡ ಜನರನ್ನು ತಲುಪಲು ಪತ್ರಿಕೆಯನ್ನು ಆರಂಭಿಸಿದರು. ಇಂದು ಬದಲಾದ ಕಾಲಘಟ್ಟದಲ್ಲಿ ಪತ್ರಿಕೆಗಳ ಸ್ವರೂಪ ಬದಲಾಗಿವೆ. ಭಾಷೆಯ ಬಗ್ಗೆ ಹಿಡಿತ ಹೊಂದಲು ಪತ್ರಿಕೆ ಓದುವುದು ಸಹಕಾರಿ. ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಲ್ಲಿ ಪತ್ರಕರ್ತರ ಕೊಡುಗೆ ಹೆಚ್ಚಿದೆ. ಪತ್ರಕರ್ತರು ವಾಸ್ತವವನ್ನು ಅರಿತುಕೊಂಡು ಕೆಲಸ ಮಾಡಬೇಕು ಎಂದರು. ರಾಜಕಾರಣಿಗಳಿಗೆ ಪತ್ರಕರ್ತರನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ, ಪತ್ರಕರ್ತರಿಗೆ ರಾಜಕಾರಣ ಬಿಟ್ಟಿರಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಪರಸ್ಪರ ಒಬ್ಬರಿಗೊಬ್ಬರು ಇರಲೇಬೇಕಾದಂಥ ಒಂದು ಕಾಲಘಟ್ಟ ಎಲ್ಲ ಹಂತದಲ್ಲಿ ಕೂಡ ಇರುವಂಥದ್ದು. ಯಾಕಂದರೆ ಹೇಳಿದರೆ ರಾಜಕಾರಣಿಗಳು ಜನಪ್ರತಿನಿಧಿಯನ್ನು ಕೆಲಸ ಮಾಡಿದರೆ ಅದು ಪತ್ರಿಕೆಯಲ್ಲಿ ಬರಬೇಕು. ಇವರಿಗೆ ಪತ್ರಿಕೆಯಲ್ಲಿ ನ್ಯೂಸ್ ಆಗಬೇಕಾದ್ರೆ ರಾಜಕಾರಣಿಗಳು ಕೂಡ ಬೇಕು. ಪರಸ್ಪರ ಒಬ್ಬರಿಗೊಬ್ಬರು ಬಹುಶಃ ಅಭಿನವದ ಸಂಬಂಧ ಇವತ್ತು ಇರುವಂಥದ್ದು. ಇವತ್ತು ಜನಸಾಮಾನ್ಯ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಯಾರೇ ನಾಯಕರಿರಲಿ ಪತ್ರಿಕಾ ರಂಗದ ಜೊತೆ ನಿಕಟ ಸಂಪರ್ಕ ಇದ್ದರೆ ಅವರ ವ್ಯಕ್ತಿತ್ವ ಕೂಡ ಬೆಳೀತದೆ. ಸಮಾಜದಲ್ಲಿ ಆಗುವ ಒಂದು ವಿಚಾರ ಕೂಡ ಇವತ್ತು ತಿಳಿತದೆ. ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ ಮತ್ತು ಸತ್ವಜಾಗಿ ಬೆಳೀಲಿಕ್ಕೆ ಪತ್ರಿಕಾ ರಂಗ ನಮಗೆ ದೊಡ್ಡ ಮಟ್ಟದ ಕೊಡುಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾವು ಇವತ್ತು ಮನೆಯ ಪ್ರತಿಯೊಂದು ಕಡೆಗೆ ನಾವು ಪತ್ರಿಕಾ ಇದನ್ನು ಬರೆದುಕೊಂಡು ನಾವು ಪ್ರತಿಯೊಂದು ಕಡೆ ಹೋದಾಗ ಅಲ್ಲಿ ಕೂತ್ಕೊಂಡು ನಮಗೆ ತಪ್ಪಿದ್ದ ಅದನ್ನು ತಿರ್ತಾ ಇದ್ದರು. ಹೀಗೆಲ್ಲ ಹೀಗೆ ಮನೋಪ್ರಸಾದ ಇರಲಿ ಇನ್ನೊಬ್ಬರು ಯಾರು ಹೋದಾಗ ಮತ್ತೆ 20-25 ನಿಮಿಷ ಅಲ್ಲಿ ಬಾಕಿ ನಾವು ಚರ್ಚೆ ಆಗುವಂಥದ್ದು. ಹಾಗೆ ಹೀಗೆ ಬೇರೆ ಚರ್ಚೆ ಮತ್ತಿದ್ದು ಸರಿ ಉಂಟಾ ಸರಿ ಇಲ್ಲ. ಕೆಲವೊಮ್ಮೆ 5 ಗಂಟೆ 6 ಗಂಟೆ ಆದ ನಂತರ ಲೇಟ್ ಆಗ್ತದೆ. ನಮಗೆ ನಾಳೆ ಬರಲೇಬೇಕು, ನಮ್ಮ ಸಂಬಂಧ ನಾಳೆಯಲ್ಲಿ KDP ಮೀಟಿಂಗ್ ಇದೆ. KDP ಮೀಟಿಂಗಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಚರ್ಚೆಗೆ ತಗೊಳ್ಳೇಬೇಕು. ಏನು ಮಾಡಬೇಕು? ಸೀದಾ ಮಣಿಪಾಲಕ್ಕೆ ಪ್ರಸ್ತುತನ ಹಿಡ್ಕೊಂಡು ಬೈಕಲ್ಲಿ ಮಣಿಪಾಲಕ್ಕೆ ಹೋಗೋದು. ಅಲ್ಲಿ ಗುರುರಾಜ್ ಅಂತ ಇದ್ರು ದೇವನ್ಯಾಗ, ಅವ್ರ ಮಾತಾಡಿ ಹಾಗೆ ಸ್ವಲ್ಪ ಪಾಲಿಶ್ ಎಲ್ಲ ಮಾಡಿ ಇದನ್ನು ನಾಳೆ ಎಲ್ಲ ಬರಬೇಕಂತ ಹೇಳಿಕೊಂಡು ಅವರು ಅದನ್ನು ನೆಕ್ಸ್ಟ್ ಡೇ ಅದನ್ನು ಬ್ಯಾಕ್ ಪೇಜಲ್ಲಿ ಬರುವಾಗಿತ್ತು ವಿದ್ಯಾರ್ಥಿಗಳಿಗೆ. ಇಲ್ಲಿ ಅದು KDP ಮೀಟಿಂಗಲ್ಲಿ ಜಿಲ್ಲಾ ಪಂಚಾಯತ್ ಸಭೆ ಇದನ್ನು ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯ ಇದನ್ನು ಪ್ರಶ್ನೆ ತಿಳ್ಕೊಂಡು ಇದಕ್ಕೆ ಚರ್ಚೆ ಮಾಡಿ ಮತ್ತೆ ಅದಕ್ಕೆ ಪರಿಹಾರ ಸಿಕ್ಕುವಂಥ ವಿಚಾರಗಳು ಇದೆಲ್ಲ 1 to 1 ಕನೆಕ್ಟೆಡ್ ಆಗಿರುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಪತ್ರಿಕಾ ದಿನಾಚರಣೆ ದಿನದಲ್ಲಿ ಪತ್ರಕರ್ತರು ಈ ರೀತಿಯ ಜನಜಾಗೃತಿ ಕಾರ್ಯಕ್ರಮ ಇವತ್ತು ವಿದ್ಯಾರ್ಥಿ ಮತ್ತು ಯುವಜನಾಂಗಕ್ಕೆ ಜನಜಾಗೃತಿಗೊಳಿಸುವ ಜೊತೆಯಲ್ಲಿ ಅವರ ವ್ಯಕ್ತಿತ್ವ ರೂಪಿಸಲಿಕ್ಕೆ ದೊಡ್ಡ ಮಟ್ಟ ಕೊಡುಗೆ ಕೊಡುವಂಥ ವಿಚಾರ ಇವತ್ತು ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಳಿಕ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಉಪನ್ಯಾಸಕಿ ಭುವನೇಶ್ವರಿ ಹೆಗಡೆ ಅವರು, ಪತ್ರಕರ್ತರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು. ವಿಷಯವನ್ನು ಉತ್ಪ್ರೇಕ್ಷೆ ಮಾಡಿ ಬರೆಯಬಾರದು. ಪತ್ರಕರ್ತರು ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬಾರದು. ಪತ್ರಕರ್ತರು ಸ್ವಸ್ಥ ಸಮಾಜದ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕು. ಪತ್ರಕರ್ತರು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ. ಇದರಿಂದ ಒತ್ತಡ ಕಡಿಮೆಯಾಗಿ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರುತ್ತದೆ ಎಂದರು. ಆ ಶುದ್ಧ ಕನ್ನಡವನ್ನೇ ನಾವು ಉಳಿಸ್ಕೊಂಡು ಹೋಗೋಣ. ನಮ್ದು ಯಾವುದು ಬೇರೆ ಜಿಲ್ಲೆಗಳ ಬೇರೆ ಪ್ರದೇಶಗಳ ಕನ್ನಡವನ್ನು ನಾವು ಅನುಕರಿಸಬೇಕಾದ್ದಿಲ್ಲ. ಇದೇ ಕನ್ನಡಕ್ಕೆ ಇರುವಂತಹ ಒಂದು ಪಾವಿತ್ರ್ಯವನ್ನು, ಗ್ರಂಥಸ್ಥವಾದಂಥ ಒಂದು ಘನತೆಯನ್ನು ಇಟ್ಕೊಂಡು ಹೋಗೋಣ ಅನ್ನೋದನ್ನು ನಾನು ಇಲ್ಲಿ ಯಾವತ್ತೂ ಕೂಡ ಪಾಲಿಸ್ಕೊಂಡು ಬಂದಿದ್ದೇನೆ. ಮತ್ತು ನಮ್ಮ ಯುವ ಸಮೂಹಕ್ಕೂ ಕೂಡ ಅದನ್ನು ಅವರು ಪಾಲಿಸ್ಕೊಂಡು ಬಂದಿದ್ದನ್ನು ನೋಡಿ ಸಂತೋಷ ಪಡುವವರಲ್ಲಿ ನಾನು ಒಬ್ಬಳಾಗಿದ್ದೇನೆ. ಭಾಷಣಕ್ಕೆ ಹೊರಟಾಗೆಲ್ಲ ನಮ್ಮ ಪಕ್ಕದ ಮನೇಲಿ ಒಂದು ಮಗು ಇದೆ, ಅದು ಕೇಳೋದು ನನ್ನ ಮಗಳ ಹತ್ರ ಚಿಕ್ಕವಳಿದ್ದಾಗಿದೆ, ಅಮ್ಮ ಎಲ್ಲಿಗೆ ಹೋಗ್ತಾರೆ ಅಂತ. ಭಾಷಣಕ್ಕೆ ಹೋಗ್ತಾ ಇದ್ದಾರೆ ಕಾರ್ಕಳಕ್ಕೆ. ಇನ್ನೊಂದು ದಿವಸ ಹೊರಟಾಗ ಆಂಟಿ ಎಲ್ಲಿ ಹೊರಟರು? ಮೂಡುಬಿದ್ರಿಗೆ. ಯಾಕೆ? ಭಾಷಣ ಮಾಡಲಿಕ್ಕೆ. ಹೀಗೆ ಇವಳು ಉತ್ತರ ಹೇಳೋದು ಕೇಳ್ತಿತ್ತು. ಸತ್ಯ ಹೇಳುವ ಧೈರ್ಯ ಚಿಕ್ಕ ಮಕ್ಕಳಿಗೆ ಮಾತ್ರ ಅಂತ ಇರೋದು. ಒಂದು ದಿವಸ ಆ ಮಗು ಕೇಳ್ತು ನನ್ನ ಮಗಳ ಹತ್ರ, ಯಾಕೆ ನಿಮ್ಮ ಅಮ್ಮನ ಭಾಷಣ ಮಾಡಲಿಕ್ಕೆ ಮಾತ್ರ ಕರೀತಾರೆ? ಅದರ ಅರ್ಥ ಭರತನಾಟ್ಯಕ್ಕೆ ಯಾಕೆ ಕರೆಯೋದಿಲ್ಲ, ಹಾಡಿಗೆ ಯಾಕೆ ಕರೆಯೋದಿಲ್ಲ ಅಂತ ಇರಬಹುದು. ಆಗ ನನ್ನ ಮಗಳು ಸತ್ಯ ಹೇಳಿದ್ಲು, ಅವರಿಗೆ ಬೇರೆ ಎಂತ ಮಾಡಲಿಕ್ಕೆ ಬರುವುದಿಲ್ಲವಾ, ಅದಕ್ಕೆ ಕರೀತಾರೆ ಅಂತ. ಹಾಗೆ ಬೇರೆ ಏನೂ ಮಾಡಲಿಕ್ಕೆ ಬಾರದವರನ್ನು ಉಪನ್ಯಾಸಕ್ಕೆ ಕರೆಯೋದು ತಲತಲಾಂತರದಿಂದ ಬಂದಿರೋದು. ಇವರು ಹೊಸದಾಗಿ ಏನೂ ಮಾಡಿಲ್ಲ. ಆದರೆ ಇವತ್ತು ನನಗೆ ತುಂಬ ಸಂತೋಷ ಏನು ಅಂದರೆ, ಇವತ್ತು ವೈದ್ಯರ ದಿನವೂ ಹೌದು, ಪತ್ರಕರ್ತರ ದಿನವೂ ಹೌದು. ವೈದ್ಯರು ನಮ್ಮ ಮನುಷ್ಯರ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು, ನೀವುಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥವ್ರು. ಯಾಕಂದರೆ ಪತ್ರಕರ್ತರ ಸಂಕಷ್ಟ, ಕಾರ್ಮಿಕರ ದಿನವೇ ರಜೆ ಇಲ್ಲ ಪಾಪ ಅವರಿಗೆ. ಕಾರ್ಮಿಕರಿಗಿಂತಲೂ ಅವರು ಕೆಲಸ ಮಾಡಬೇಕು. ಆಮೇಲೆ ಅನೇಕ ಸೌಲಭ್ಯ ವಂಚಿತರಾಗಿದ್ದು ಗೊತ್ತು, ಪೆನ್ಷನ್ ಇಲ್ಲ, ಆ ಥರದ್ದು ಮೆಡಿಕಲ್ ಫ್ಯಾಸಿಲಿಟೀಸು, ಅವುಗಳು ನೀವೇ ಮಾಡ್ಕೊಳ್ತಾ ಇರೋದು ಕೂಡ ಸಂತೋಷವಾದ ಸಂಗತಿ. ಯಾಕಂದರೆ ನಿಮ್ಮ ಕುಟುಂಬದ ಸದಸ್ಯರ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರೋದ್ರಿಂದ ಅದನ್ನೊಂಚೂರು ನಾನು ನೆನಪಿಸ್ತೇನೆ.
ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಈಗಿಂದ ನೀವು ಯಂಗಿದ್ದಾಗ ನಾನು ಇನ್ನು ಹೊಸ ಸೇರಿಸ್ಕೊಂಡಿದ್ದು ಈ ಒಂದು ಕೋರಿಕೆಯನ್ನು ನೀವು ಯಂಗಿದ್ದಾಗ ಥಿಂಕ್ ಆಫ್ ಯುವರ್ ಓಲ್ಡ್ ಡೇಸ್, ರಿಟೈರ್ಡ್ ಡೇಸ್ ಆ್ಯಂಡ್ ಬಿ ಪ್ರಿಪೇರ್ಡ್ ಫಾರ್ ಯುವರ್ ಅನ್ಹೆಲ್ದಿ ಸರ್ಕಮ್ಸ್ಟೆನ್ಸ್. ದೈಹಿಕವಾಗಿ ಅನ್ಹೆಲ್ದಿ ಆದಾಗ ಮಾನಸಿಕವಾಗಿ ನಾವು ಗಟ್ಟಿ ಇರಬೇಕು ಅಂದರೆ ನಾವು ಯಂಗಿದ್ದಾಗ ತಯಾರಿ ಮಾಡ್ಕೋಬೇಕು. ಪತ್ರಕರ್ತರಿಗೆ ಏನು ಬೇಕು ಅದನ್ನು ಸರ್ಕಾರದ ವತಿಯಿಂದ ನಾನು ಇದರಲ್ಲಿ ಹೇಳ್ತಾ ಇರೋವಂಥದ್ದು ಇವರೆಲ್ಲರ ಸಮಕ್ಷಮದಲ್ಲಿ ಅವ್ರ ಪರವಾಗಿ ಕೋರಿಕೆ ಹೌದು, ನಾನು ಖಂಡಿತವಾಗಿ ಅದನ್ನು ನಮ್ಮ ಹುಡುಗರಿಗೆ ಪತ್ರಕರ್ತರಿಗೆ ಒದಗಿಸಿಕೊಡಬೇಕು ನಾವು ಆ ಭದ್ರತೆಯ ಫೀಲಿಂಗನ್ನು. ವೇದಿಕೆಯಲ್ಲಿ ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ವಾರ್ತಾ ಸಾರ್ವಜನಿಕ ಇಲಾಖೆಯ ಸಹಾಯಕ ಕಾದರ್ಶ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಚೆ, ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಪಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ ಆರ್, ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಹಿರಿಯ ಪತ್ರಕರ್ತ ಚಿದಂಬರ ಬೈಕಂಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಹಿರಿಯ ಪತ್ರಿಕಾ ವಿತರಕ ತಾರ್ನಾಥ್ ಅವರನ್ನು ಇದೇ ಸಂದರ್ಭದಲ್ಲಿ ಅತಿಥಿಗಳು ಸನ್ಮಾನಿಸಿದರು. ಛಾಯಾಗ್ರಾಹಕ ಸತೀಶ್ ಇರಾ ದೇವರನ್ನು ಸ್ತುತಿಸಿದರು. ಶ್ರೀನಿವಾಸ್ ಇಂದಾಜೆ ಪ್ರಾಸ್ತಾವಿಕ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು. ವಿಜಯ್ ಕೋಟ್ಯಾನ್ ಪಡು ಕಾರ್ಯಕ್ರಮ ನಿರೂಪಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.